ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮ ನಾಮವನ್ನು ಮಹಿಮೆ ಪಡಿಸ್ತೇವೆ. ನಮ್ಮೆಲ್ಲರ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಿದ ದೇವರೇ, ಈ ಒಂದು ವಾರದಲ್ಲಿ ಅಪ್ಪ, ನಾವು ನಿನ್ನ ಸನ್ನಿಧಿಗೆ ಸೇರಿ ಬರುವ ಹಾಗೆ, ಆರಾಧಿಸುವ ಹಾಗೆ, ಸ್ತುತಿಸುವ ಹಾಗೆ, ಮಹಿಮೆ ಪಡಿಸುವ ಹಾಗೆ ನೀವು ಸಹಾಯ ಮಾಡಿಕೊಟ್ಟಿದ್ದಕ್ಕೆ ಸ್ತೋತ್ರ. ವಾಕ್ಯ ಭಾಗ್ಯಕ್ಕೆ ನಾವು ಹೋಗುತ್ತಿರುವ ಕರ್ತನೆ, ಪರಿಶುದ್ಧಾತ್ಮ ದೇವರೇ, ನೀವೇ ನನ್ನೊಟ್ಟಿಗಿದ್ದಪ್ಪ. ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ, ನಿನ್ನ ಮಾತುಗಳಿಗೆ ವಿಧೇಯರಾಗಿ ಅಪ್ಪ, ನಿನ್ನ ವಾಗ್ದಾನಗಳನ್ನು ನಾವು ಅರ್ಥಕೊಂಡು ಜೀವಿಸುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಾಂಶ, ದ್ವೇಷಿಸುವಾಗ ನಾಶನ, ಪ್ರೀತಿಸುವಾಗ ಆಶೀರ್ವಾದ. ದ್ವೇಷಿಸುವಾಗ ನಾಶನ, ಪ್ರೀತಿಸುವಾಗ ಆಶೀರ್ವಾದ. ನಾವು ಸತ್ಯವೇದದಲ್ಲಿ ದೇವರು ಅನೇಕರನ್ನ ದ್ವೇಷಿಸುವಂಥವ್ರನ್ನ, ಪ್ರೀತಿಸುವಂಥವ್ರನ್ನ ಮತ್ತು ಪಾಪಗಳನ್ನು ಮಾಡಿ ಒಪ್ಪಿಕೊಂಡವರನ್ನ ಅನೇಕ ರೀತಿಯಲ್ಲಿ ಮಾದರಿಯಾಗಿಟ್ಟಿದೆ. ಮತ್ತು ದೇವರಲ್ಲಿ ಯಥಾರ್ಥವಾಗಿ ಜೀವಿಸುವವರ ಮೇಲೆ ಬರುವಂಥ ಅಪವಾದಗಳಿಂದ ಬಿಡಿಸಿ ರಕ್ಷಿಸಿ ತನ್ನ ಸಾಕ್ಷಿಗಾಗಿ ಇಟ್ಟುಕೊಂಡಂಥ ಅನೇಕ ಉದಾಹರಣೆಗಳು ನಾವು ನೋಡುತ್ತೇವೆ. ಅದರಲ್ಲಿ ದಾವೀದನು ಮತ್ತು ಸೌಲನ ಕುರಿತು ಸ್ವಲ್ಪ ನಾವು ಧ್ಯಾನ ಮಾಡಿಕೊಳ್ಳೋಣ. 1 ಸಮುವೇಲ 18ನೇ ಅಧ್ಯಾಯದಲ್ಲಿ 7-9 ವಚನಗಳಲ್ಲಿ ಇರುವಂಥ ಕೆಲವು ಅಂಶಗಳನ್ನು ನಾವು ಓದಿಕೊಳ್ಳೋಣ. ಇಲ್ಲಿ ನಾವು ನೋಡುವಾಗ, ಅವರು ಪರಸ್ಪರವಾಗಿ ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂದು ಹಾಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವು, ಕೋಪವು ಉಂಟಾಗಿ ಅವನು ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು, ನಾನು 1000 ಗಟ್ಟಲೆಯಾಗಿ ಕೊಂದನೆಂದು ಆಡುತ್ತಾರಲ್ಲ, ರಾಜ್ಯತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆಯಾದ ಆಗಾಯಿತು ಅಂದುಕೊಂಡು ಅಂದಿನಿಂದ ಅವನ ಮೇಲೆ ಕಣ್ಣಿಟ್ಟನು. ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ ಒಂದು ದೊಡ್ಡ ಸಂದರ್ಭ ಇದೆ, ಒಂದು ಸನ್ನಿವೇಶ ಇದೆ. ತಂದೆಯಾದ ದೇವರು ಸಮುವೇಲ್ ಮುಖಾಂತರ ಇಸ್ರಾಯೇಲರಿಗೆ ನಾಯಕನಾಗಿ, ರಾಜನಾಗಿ ಸೌಲನನ್ನು ಆರಿಸಿಕೊಳ್ತಾನೆ. ಆ ಸೌಲನು ರಾಜನಾಗಿ ತನ್ನ ಆಡಳಿತ ಮಾಡುವಾಗ ಒಂದು ಕಠಿಣವಾದ ಸಂದರ್ಭ ಕೂಡಿ ಬರುತ್ತೆ. ಆ ಸಂದರ್ಭ ಏನಂದ್ರೆ, ಫಿಲಿಷ್ಟಿಯರು ಸೌಲನ ರಾಜ್ಯದ ಮೇಲೆ ದಂಡೆತ್ತಿ ಬಂದಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಪ್ರಿಯ ನನ್ನ ಸಹೋದರರೇ, ಸೌಲನ ರಾಜ್ಯವು ಅಥವಾ ಸೌಲನ ಸೈನಿಕರು ಆ ಫಿಲಿಷ್ಟಿಯರನ್ನ ಗೆಲ್ಲಲಾರದೆ ಹೋಗ್ತಾ ಇರ್ತಾರೆ. ಕಾರಣ, ಆ ಫಿಲಿಷ್ಟಿಯರಲ್ಲಿ ಗೊಲ್ಯಾತನೆಂಬ ಒಬ್ಬನು ಸುಮಾರು 9.5 ಮೊಳ ಉದ್ದ ಅಂತ ಬೈಬಲಲ್ಲಿ ಮೆನ್ಷನ್ ಮಾಡಿದೆ. ಹೆಚ್ಚು ಕಡಿಮೆ ಅವನು 13.5 ಅಡಿ ಎತ್ತರ ಇರ್ತಾನೆ. 13.5 ಅಡಿ ಎತ್ತರ ಇರುವಂಥ ವ್ಯಕ್ತಿ, ಅವನು ಕತ್ತಿ ಹೊರೋದಕ್ಕೆ ಒಬ್ಬ ಆಳಿರ್ತಾನೆ, ಅವನ ಕೆರೆಗಳು ಹೊರೋದಕ್ಕೆ ಒಂದು ಆಳಿರ್ತಾನೆ, ಅವನ ಯುದ್ಧದ ಸಾಮಾನುಗಳು ಹೊರೋದಕ್ಕೆ ಒಬ್ಬ ಆಳಿರ್ತಾನೆ, ಅವನ ಕವಚಗಳನ್ನು ಹೊರೋದಕ್ಕೆ ಒಂದು ಆಳಿರ್ತಾನೆ. ಅವನು ತುಂಬ ಬಲಶಾಲಿ. 13.5 ಅಡಿ ಎತ್ತರ ಅಂದರೆ ಲೆಕ್ಕ ಹಾಕ್ಕೊಳ್ರಿ. ಒಬ್ಬ 5 ಅಡಿ ವ್ಯಕ್ತಿಗೆ 1 ಮೊಳ ಅಂದರೆ ಆ ಕೈ ಎಷ್ಟು ಉದ್ದ ಇರಬೇಕೋ ಅಷ್ಟು ಉದ್ದ ಇರ್ತದೆ. ಅದೇ 13 ಅಡಿ ಎತ್ತರ ಇರುವಂಥವನ ಕೈ ಎಷ್ಟು ಉದ್ದ ಇರ್ತದೆ, ಅವನು ಎಷ್ಟು ಎತ್ತರ ಇರ್ತಾನೆ, ಎಷ್ಟು ದಪ್ಪ ಇರ್ತಾನೆ, ತೂಕ ಎಷ್ಟಿರ್ತಾನೆ, ಅದನ್ನೆಲ್ಲ ಊಹಕ್ಕೆ ಮಾಡೋಕ್ಕೆ ಕಷ್ಟ ಆಗ್ತದೆ.
ಅಂತ ವ್ಯಕ್ತಿ ಆ ಫಿಲಿಸ್ಟರ್ ಸೈನ್ಯದಲ್ಲಿ ಒಬ್ಬ ಮುಖ್ಯ ಸೇನಾಧಿಪತಿಯಾಗಿರ್ತಾನೆ, ಸೈನಿಕನಾಗಿರ್ತಾನೆ. ಇವರು ಯುದ್ಧಕ್ಕೆ ಹೋಗೋಕ್ಕೆ ಆ ಹೊರಗಡೆ ಆ ಯುದ್ಧದ ವೇಷಭೂಷಣಗಳು ಹಾಕ್ಕೊಂಡು ಕತ್ತಿ ಗುರಾಣಿ ಈಟಿ ಬರ್ಚಿಗಳನ್ನ ಎತ್ಕೊಂಡು ಬರುವಾಗ, ಆ ಫಿಲಿಸ್ಟನ್ ಆಚೆ ಬರುವಾಗ ಆ ಫಿಲಿಸ್ಟನ್ ನೋಡಿ ಓಡೋಗ್ತಾ ಇರ್ತಾರೆ. ಆ ಫಿಲಿಸ್ಟನ್ ನೋಡಿ ಓಡೋಗ್ತಾ ಇರ್ತಾರೆ. ಅವ್ನು ನಮ್ಮ ಮೇಲೆ ಬಿದ್ದರೆ ಸಾಕು, ನಾವೆಲ್ಲ ಸತ್ತೋಗ್ತೀವಿ ಅಂತೇಳಿ. ಹಾಗಾಗಿ ಅನೇಕ ಸಾರಿ ಆ ಗೊಲಿಯಾತನೆಂಬವನು ಆಚೆ ಬಂದು ಇವ್ರ ಮೇಲೆ ಎಷ್ಟೋ ಸಾರಿ ಚಾಲೆಂಜ್ ಮಾಡ್ತಾ ಇರ್ತಾನೆ. ನಿಮ್ಮಲ್ಲಿ ಯಾರೋ ಒಬ್ಬರು ಇಲ್ಲ, ನೀವು ಬಂದು ನನ್ನನ್ನು ಸೋಲಿಸ್ರಿ, ನನ್ನನ್ನೊಬ್ಬನು ಸೋಲಿಸಿ ನಾವೆಲ್ಲ ನಿಮಗೆ ಸಣ್ಣರಾಗುತ್ತೀವಿ, ಇಲ್ಲ ನಿಮ್ಮ ರಾಜ್ಯವನ್ನು ಬಿಟ್ಟುಕೊಡ್ರಿ, ನೀವೆಲ್ಲ ಸಣ್ಣರಾಗ್ರಿ ಅಂತೇಳಿ ಇದು ಮಾಡುವಂಥ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ದಾವೀದನು ಕುರಿ ಮೇಯಿಸುವಂಥವನು ಮನೆಗೆ ಬಂದಿರ್ತಾನೆ. ದಾವೀದನ ತಂದೆಯಾದವನು ಏನು ಮಾಡ್ತಾನಂದರೆ, ನಿಮ್ಮ ಅಣ್ಣಂದರು ಸೈನಿಕರಾಗಿದ್ದಾರೆ, ದಾವೀದನ ಅಣ್ಣಂದು ಒಂದು 3 ಜನ ಸೈನಿಕರಾಗಿರ್ತಾರೆ, ಅವರು ಯುದ್ಧದಲ್ಲಿರ್ತಾರೆ, ಯುದ್ಧ ನಡೀತಾ ಇದೆ, ಇವಾಗ ಹೋಗಿ ನಿಮ್ಮ ಅಣ್ಣಂದ್ರ ಯೋಗಕ್ಷೇಮ ವಿಚಾರಿಸ್ಕೊಂಡು ಬಾ ಅಂತೇಳಿ ಕೆಲವು ತಿಂಡಿ ತಿನಿಸುಗಳು ಕೊಟ್ಟು ಮತ್ತು ಸೈನ್ಯಾಧಿಪತಿಗಳಿಗೆ ಒಂದು ಸ್ವಲ್ಪ ವಿಶೇಷವಾದ ತಿಂಡಿ ತಿನಿಸು ಕಳಿಸಿ ಅವ್ರು ಹೇಗಿದ್ದಾರೆ ಏನು ಅಂತ ವಿಚಾರಿಸ್ಕೊಂಡು ಅವರಿಂದ ಒಂದು ಗುರುತು ತಗೊಂಡು ಬಾ, ನೀನು ಅವ್ರ ಹತ್ರ ಹೋಗಿದೆಯೇ ಇಲ್ಲ ಅಂತೇಳಿ ನಾನು ಕನ್ಫರ್ಮ್ ಆಗೋದಕ್ಕೆ ಒಂದು ಗುರುತು ತಗೊಂಡು ಬಾ ಅಂತ ಹೇಳುವಾಗ ದಾವೀದನು ಹೋಗ್ತಾನೆ. ಅವರೆಲ್ಲ ಯುದ್ಧಕ್ಕೆ ಹೋಗಿರ್ತಾರೆ. ಅಲ್ಲಿ ಸಾಮಾನು ಕಾಯೋರಂಥವ್ರ ಕಡೆ ಏನೇನು ತಂದಿರ್ತಾನ ಅದೆಲ್ಲ ಇಟ್ಬಿಟ್ಟು ಯುದ್ಧ ಹೆಂಗಿದೆ ನೋಡಬೇಕು ಅಂತ, ಅವ್ನಿಗೆ ಯುದ್ಧ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಅವ್ರು ಯಾವ ರೀತಿ ಬಟ್ಟೆಗಳು ಹಾಕ್ಕೊಳ್ತಾರೆ ಕೂಡ ಗೊತ್ತಿಲ್ಲ. ಹಾಗಾಗಿ ನೋಡ್ಬೇಕಂತ ಆಸೆ ಪಟ್ಟು ಯುದ್ಧದ ಕಡೆ ಹೋಗುವಾಗ ಅವ್ರ ಅಣ್ಣಂದನ್ನು ನೋಡಿ ಗದರಿಸ್ತಾರೆ. ನಿನ್ಗೇನು ಕೆಲಸ ಇಲ್ವಾ? 4-6 ಕುರಿ ಇತ್ತಲ್ಲ, ಆ ಕುರಿನ ಯಾರು ಮೇಯ್ಸಕ್ಕೆ ಕೊಟ್ಟು ಬಂದಿದ್ದೀಯ, ಯಾರು ಅಧೀನಕ್ಕೆ ಬಿಟ್ಟು ಬಂದಿದ್ದೀಯ, ಫಸ್ಟ್ ಇಲ್ಲಿಂದ ಹೋಗಿ ಕುರಿ ಕಾಯಕ್ಕೆ ಹೋಗು ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಕಳಿಸ್ಕೊಡ್ತಾರೆ. ಆ ಕಳಿಸ್ಕೊಡುವಂಥ ಸಂದರ್ಭದಲ್ಲಿ ಅವನು ಅಲ್ಲಿ ಹಾಡುವಂಥ ಮಾತನ್ನು ಕೇಳಿಸ್ಕೊಳ್ತಾನೆ. ಏನು, ಅವರು ಫಿಲಿಸ್ಟೀನೆಲ್ಲ ಅನ್ಯರು, ಇವರು ದೇವರು ಆರಿಸ್ಕೊಂಡಂಥ ಜನಾಂಗ, ಯಹೂದಿಗಳು. ಹಾಗಾಗಿ ಆ ಫಿಲಿಸ್ಟೀನು ಆ ಒಂದು ಮಾತುಗಳು ಕೇಳುವಾಗ ಇವನಿಗೆ ಕೋಪ ಬರ್ತಾ ಇದೆ ದಾವೀದನಿಗೆ. ಅರೆ, ದೇವರಾದುಕೊಂಡಂಥ ಮಕ್ಕಳು ನಾವು, ನಮ್ಮ ಮೇಲೆ ಅವನು ಹೀಯಾಳಿಸ್ತಾನ, ನಮ್ಮ ದೇವರನ್ನ ಹೀಯಾಳಿಸ್ತಾನ, ನನ್ನ ಕಳಿಸ್ಕೊಟ್ರೆ ಅವನ್ನ ಒಂದೇ ಏಟಿಗೆ ಸಾಯಿಸಿಬಿಡ್ತೀನಿ ಅಂತೇಳಿ ಅವನು ರೋಷದಿಂದ ಮಾತಾಡೋದನ್ನು ಅಲ್ಲಿ ಕೆಲವರು ಸೈನಿಕರು ಕೇಳ್ತಾರೆ. ಕೇಳುವಾಗ ಅದು ಬಂದು ರಾಜನಿಗೆ ತಿಳಿಸ್ತಾರೆ. ರಾಜನು ಆತನು ಸೌಲನು ರಾಜನಾಗಿರ್ತಾನೆ. ಅವನು ಆ ಹುಡುಗನ್ನ ಅವ್ರು ಯಾರು ಕರ್ಕೊಂಡು ಬಂದರೆ ಅವನು ಇನ್ನೂ ಹುಡುಗ, ಹೆಚ್ಚು ಕಡಿಮೆ ಒಂದು 17 ವರ್ಷ ಹುಡುಗ, ಇವನಸ್ತನು ಕೂಡ ಆಗಿಲ್ಲ. ಅರೆ ಇವನು ಅವನು ಸಾಯಿಸ್ತಾನ? ಅದು ಹೌದು, ಖಂಡಿತ ಸಾಯಿಸ್ತೀನಿ. ನಾನು ಕುರಿ ಮೇಯಿಸೋ ಕರಡಿಗಳಾಗಲಿ, ಸಿಂಹಗಳಾಗಲಿ, ಚಿಟ್ಟೆಗಳಾಗಲಿ ಬಂದರೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಅದನ್ನು ಒಡೆದು ಸಾಯಿಸ್ತಾ ಇದ್ದೆ. ಆ ದವಡೆಗಳಿಗೆ ನನ್ನ ಕೈ ಹಾಕಿ ಸಿಗಲಾಗ್ಬಿಡ್ತಾ ಇದ್ದೆ. ನಾನು ಕಳಿಸ್ಕೊಡ್ರಿ, ನಾನು ಖಂಡಿತ ಅವನು ಸಾಯಿಸ್ತೀನಿ ಅಂತ ಧೈರ್ಯವಾಗಿ ರೋಷವಾಗಿ ಹೇಳ್ತಾನೆ. ನಮ್ಮ ಜನಾಂಗನ ನಮ್ಮನ್ನು ಅವನು ದೂಷಿಸೋದ, ಅವನೆಷ್ಟರವನಂತ ಹೇಳುವಾಗ ಸರಿ ಯುದ್ಧದ ಸಾಮಾನುಗಳೆಲ್ಲ ಹಾಕ್ತಾರೆ. ಯುದ್ಧದ ಸಾಮಾನುಗಳೆಲ್ಲ ಹಾಕಿ ಅವನು ಕಳಿಸಬೇಕಾದ್ರೆ ಅವನು ಯುದ್ಧದ ಬಟ್ಟೆಗಳು, ಆ ಯುದ್ಧದ ಕವಚಗಳು ಇವೆಲ್ಲ ಹಾಕ್ಕೊಳ್ಳುವಾಗ ಅವ್ನಿಗೆ ಹೆಜ್ಜೆ ಇಡೋಕ್ಕಾಗಲ್ಲ, ರೂಢಿ ಇಲ್ಲ, ಅಭ್ಯಾಸ ಇಲ್ಲ. ಆಗ ಇಲ್ಲ ಇವೆಲ್ಲ ನನಗೆ ಬೇಡ ಅಂತ ಹೇಳಿ ತೆಗೆದಿಟ್ಟು ಅವನ ಕೈಯಲ್ಲಿರುವಂಥ ಒಂದು ಕವಣೆ ಮತ್ತು ಒಂದು ಕೋಲು ಇರ್ತದೆ. ಒಂದು ಕೋಲು ಮತ್ತು ಕುರಿಗಳು ಮೇಯಿಸುವಾಗ ಕುರಿಗಳು ಅಲ್ಲೆಲ್ಲಿ ದೂರ ಹೋಗಿದ್ರೆ ಇವ್ರು ಎಲ್ಲಿ ಕುತ್ಕೊಂಡಿರ್ತಾರೆ ಅಲ್ಲಿಂದನೇ ಆ ಕವಣೆಯಲ್ಲಿ ಒಂದು ಕಲ್ಲಿಟ್ಟು ಆ ಕುರಿಗಳ ಕಡೆ ಹಾಕಿದ್ರೆ ಅವೆಲ್ಲ ಒಂದು ಕಡೆ ಓಡಿ ಬರ್ತವೆ. ಆ ಕುರಿಗಳ ಕಾಯೋರ ಹತ್ರ ಇವೆಲ್ಲ ಇರ್ತವೆ. ಹಾಗಾಗಿ ಕವಣೆ ಇಟ್ಕೊಂಡು ಕೋಲಿಟ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಕಡೆ 5 ನುಣುಪಾದ ಕಲ್ಲುಗಳಲ್ಲಿ ಆರಿಸ್ಕೊಂಡು ಆ ಸೊಂಟದ ಚೀಲದಲ್ಲಿ ಹಾಕ್ಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾನೆ ಅಂದರೆ
ಅವನು ದೊಡ್ಡ ಒಂದು ಯುದ್ಧ ಮಾಡಿ, ಯುದ್ಧ ಯಾವ ರೀತಿ ಅಂದರೆ, ನಾನು ಇವತ್ತು ಸೃಷ್ಟಿಕರ್ತನಾದ ಈ ದೇವರ ಹೆಸರಿನಲ್ಲಿ ಬಂದು ನಿನ್ನ ಮೇಲೆ ಹಾಕ್ತೇನೆ, ಈಟಿ ಕತ್ತೆಗಳಿಂದ ನನ್ನ ದೇವರು ಜಯಿಸ್ಬೋದಲ್ಲ, ಬರೀ ಕೈಯಿಂದನೇ ಜಯಿಸ್ತಾನಂತ ಹೇಳಿ ಅವನ ಹತ್ರ ಚಾಲೆಂಜ್ ಮಾಡಿ ಏನು ಮಾಡ್ತಾನಂದ್ರೆ ಪ್ರೇರೆ ಅಲ್ಲಿ ಹೋಗಿ ಅವನ್ನ ಸಾಯಿಸ್ತಾನೆ. ಯಾವ ರೀತಿ ಅಂದರೆ, ಅವನ ಕೈಯಲ್ಲಿರುವಂತಹ ಕಮಣೆ ತೆಗೆದುಕೊಂಡು ಒಂದು ಕಲ್ಲು ತಗೊಂಡು ಅದರಲ್ಲಿಟ್ಟು ಗುರಿ ಇಟ್ಟು ಅವನ ಹಣೆಗೆ ಹೊಡಿತಾನೆ. ಹಣೆಗೆ ಹೊಡೆದು ಅವನೇನು ಮಾಡ್ತಾನೆ ಅಂದರೆ, ಅವನು ಬಿದ್ದೋಗ ತಕ್ಷಣ ಸರಿಯಾಗಿ ಬೀಳ್ತದೆ. ಈ ಹಣೆಯಲ್ಲಿ ಕೆಲವು ನರುಸು ಇರ್ತದೆ. ಆ ನರುಸುಗಳಿಗೆ ಆ ಕಲ್ಲು ಬಿದ್ದರೆ ಖಂಡಿತ, ಕಲ್ಲಾಗಲಿ ಯಾವುದೇ ರೀತಿ ಏಟಾಗಲಿ ಬಿದ್ದರೆ ಖಂಡಿತ ತಲೆ ಸುತ್ತು ಬಿದ್ದು ಹೋಗ್ತಾರೆ, ಇಲ್ಲ ಪ್ರಾಣ ಹೋಗುವಂಥ ಸ್ಥಿತಿ ಕೂಡ ಆಗ್ತದೆ ಆ ನರುಸಿಗೆ ಏಟು ಬಿದ್ದರೆ. ಆ ರೀತಿ ಆ ನರುಸಿಗೆ ಯಾವಾಗ ಆ ಕಲ್ಲು ಹೋಗಿ ಬಿತ್ತು ಅವನು ಕೆಳಗೆ ಬಿದ್ದು ಹೋಗ್ತಾನೆ. ಓಡೋಗಿ ಅವನ ಕತ್ತಿಯನ್ನು ತೆಗೆದುಕೊಂಡು ಅವನ ತಲೆಯನ್ನೇ ಕಟ್ ಮಾಡಿ ಎತ್ಕೊಂಡು ಬರ್ತಾನೆ. ಹಾಗಾಗಿ ರಾಜನೇನು ಮಾಡ್ತಾನಂದ್ರೆ, ತನ್ನ ಸೇವಕನಾಗಿ ಸೈನಿಕನಾಗಿ ತನ್ನ ಹತ್ರ ಇಟ್ಕೊಳ್ತಾನೆ ಸೌಲನು. ಮತ್ತೆ ಯುದ್ಧ ಕಾಲದಲ್ಲಿ ಸೌಲನ ಜೊತೆಯಲ್ಲಿ ಇವನು ಹೋಗ್ತಾ ಇರ್ತಾನೆ. ಸೌಲನ ಜೊತೆಯಲ್ಲೇ ಇಟ್ಕೊಂಡು ಪರ್ಸನಲ್ ಸೈನಿಕನಾಗಿ ಇಟ್ಕೊಂಡಿರ್ತಾನೆ. ಹೋಗಿ ಬರುವಾಗ ಒಂದು ಸಾರಿ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋಗಿ ಬರುವಾಗ 6ನೇ ವಚನ ನಾವು ನೋಡ್ತೇವೆ, ದಾವೀದನು ಫಿಲಿಷ್ಟಿಯನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂತಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಆಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನ್ನು ಎದುರುಗೊಂಡರು. ಅವರು ಪರಸ್ಪರ ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಅಂತ ಹಾಡಾಡ್ತಾರೆ. ಹಾಡು ಆಡುವಾಗ ಹಾಡು ಫಿಲಿಷ್ಟಿಯನ್ ಚೆನ್ನಾಗಿ ಕೇಳಿಸ್ಕೊಳ್ತಾರೆ. ಏನು ಹಾಡಾಡ್ತಾರೆ ಅಂದರೆ, ಸೌಲನು 1000 ಗಟ್ಟಲೆಯಾಗಿ ಜನರನ್ನು ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಜನರನ್ನು ಕೊಂದನು. ಆವಾಗ ಅವನಿಗೆ ಒಂದು ಮನಸ್ಸಿಗೆ ದುಃಖ ಆಗ್ತದೆ, ವ್ಯಸನ ಆಗ್ತದೆ. ಅರೆ, ರಾಜ್ಯತ್ವ ಅರಸನು ಎಂಬ ಪದವಿಯನ್ನು ಬಿಟ್ಟು ಅವನಿಗೆ ಇನ್ನೇನು ಕಡಿಮೆ ಆಗಿದೆ, ನನಗಿಂತ ಹೆಚ್ಚಾಗಿ ಜನರೆಲ್ಲ ಅವನ್ನ ಹಾಡು ಹರಿಸ್ತಾರಲ್ಲ, ಸ್ತ್ರೀಯರಲ್ಲ ಅಂಥೇಳಿ ಅವನೇನು ಮಾಡ್ತಾನೆ, ದಾವೀದನ ಮೇಲೆ ಕಣ್ಣಿಟ್ಟು ಅವನ ದ್ವೇಷ ಮಾಡ್ತಾನೆ. ಪ್ರೇರೆ. ಅಲ್ಲಿ ನಾವು ನೋಡುವಾಗ 17ನೇ ಅಧ್ಯಾಯ, ನಾನು ಇದುವರೆಗೂ ನಿಮ್ಮ ಹತ್ರ ಹೆಂಗೆ ವಿವರಿಸಿದನಲ್ಲ, ಅಲ್ಲಿ ನೋಡುವಾಗ 17ನೇ ಅಧ್ಯಾಯದಲ್ಲಿ 45-47ನೇ ವಚನದಲ್ಲಿ ನೋಡುವಾಗ, ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಭರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತೆ, ನಾನಾದರೂ ನೀನು ಹೀಯಾಳಿಸಿದಂಥ ಇಸ್ರಾಯೇಲರ ಯುದ್ಧಪಟ್ಟರು ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ಅಂದರೆ ಸೇನಾಧೀಶ್ವರನಾದ ಯೆಹೋವನು, ಇಸ್ರಾಯೇಲ್ ಯುದ್ಧರ ಭಟ್ಟರ ದೇವರು ಆಗಿರುವ ಯೆಹೋವನ ನಾಮದೊಳಗೆ ನಿನ್ನ ಬಳಿಗೆ ಬರುತ್ತೇನೆ. ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡು, ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಷ್ಟಿಯರ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲೊಳಗೆ ದೇವರು ತಾನೆಂಬುದು ಭೂಲೋಕದವರೆಲ್ಲರಿಗೂ ತಿಳಿದು ಬರೋದು ಅಂತ ಮುಂದುವರಿಸಿ ನೋಡುವಾಗ, ಯೆಹೋವನು ಈಟಿ ಕತ್ತಿಗಳ ಇಲ್ಲದೆ ರಕ್ಷಿಸಬಲ್ಲನೆಂದು ಇಲ್ಲಿ ಕೂಡಿರೋಲ್ಲ ಗೊತ್ತಾಗುವುದು. ಯಾಕೆಂದ್ರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವಂತೆ ಹೇಳಿ ಮಾಡಿ ಅಲ್ಲಿ ಯುದ್ಧ ಮಾಡಿ ಏನು ಮಾಡ್ತಾನೆ, ಒಂದು ಕವಣೆ ಕಲ್ಲಿಂದ ತೆಗೆದು ಅವನು ಹಣೆಗೊಡೆದು ಅವನ ಕೆಳಕ್ಕೆ ಬೀಳಿಸಿ ಅವನ ಕತ್ತಿಯನ್ನೇ ತೆಗೆದುಕೊಂಡು ಅವನ್ನ ಸಾಯಿಸಿಬಿಡ್ತಾರೆ. ಹಾಗಾಗಿ ಪ್ರಿಯರೇ, ಅಲ್ಲಿ ನಾವು ನೋಡುತ್ತೇವೆ 18ನೇ 10ನೇ ವಚನದಲ್ಲಿ ನೋಡುವಾಗ, ಯಾವಾಗ 1000 ಗಟ್ಟಲಾಗಿ ದಾವೀದನು ಸೌಲನ್ನು ಕೊಲ್ತಾ ಇದ್ದ, 10,000 ಗಟ್ಟಲೆ ದಾವೀದನು ಕೊಲ್ತಾ ಇದ್ದನೋ, ದಾವೀದನ ಮೇಲೆ ಸೌಲನಿಗೆ ದ್ವೇಷ ಹುಟ್ಟಿತು. ಏನಾದರೂ ಮಾಡಿ ಇವನ್ನ ಸಾಯಿಸಬೇಕೆಂಬುದಾಗಿ, ಏನಾದರೂ ಮಾಡಿ ಇವನ್ನ ಇಲ್ಲದೆ ಮಾಡಬೇಕಂತೇಳಿ ದಾವೀದನನ್ನು ಸೌಲನು ದ್ವೇಷಿಸತೊಡಗ್ತಾನೆ. ಕಾರಣ ಏನಂದ್ರೆ, ದಾವೀದನ ಪರವಾಗಿ ದೇವರು ಇರ್ತಾನೆ. ದಾವೀದನು ದೇವರ ಪರವಾಗಿ ಇರುವುದರಿಂದ ಅವನು
ಯುದ್ಧ ಬಹಳವಾಗಿ ಚುರುಕಾಗಿ ಮಾಡ್ತಾ ಇದ್ದ, ಹೆಚ್ಚಾದ ಸೈನಿಕರನ್ನ ಹತ ಮಾಡ್ತಾ ಇದ್ದ. ಅದು ಇವನಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ನೋಡ್ರಿ 10ನೇ ವರ್ಷದ ಏನು ಹೇಳ್ತಂದ್ರೆ, ಮರುದಿನ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮವು ಸೌಲ ಮೇಲೆ ಬಂದದ್ರಿಂದ ಅವನು ಬುದ್ಧಿಗೆಟ್ಟು ಮನೆಯೊಳಗೆ ಕೂಗುತ್ತಿದ್ದನು. ಅವನ ಕೈಯಲ್ಲಿ ಒಂದು ಈಟಿ ಇತ್ತು. ದಾವೀದನ ಕ್ರಮದ ಪ್ರಕಾರ ಕಿನ್ನರಿನ ಬಾರಿಸುತ್ತಾ ಇದ್ದನು. ಅಂದ್ರೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ ನಾವು ನೋಡುವಾಗ ಏನು ಮರುದಿನ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮ ಸೌಲನ ಮೇಲೆ ಬಂದದ್ರಿಂದ ಅವನು ಬುದ್ಧಿ ಕೆಟ್ಟು ಮನೆಯಲ್ಲಿ ಕೂಗುತ್ತಿದ್ದನು ಎಂಬುದಾಗಿ. ಕಾರಣ ಏನಂದ್ರೆ, ಸೌಲನು ದೇವರಿಗೆ ಇಷ್ಟವಾಗಲಿಲ್ಲ. ಕೆಲವು ವಿಷಯಗಳಲ್ಲಿ ಸೌಲನು ದೇವರ ಆಜ್ಞೆಯನ್ನು ಮೀರ್ತಾನೆ. ಆದ್ದರಿಂದ ಸೌಲನ ತೆಗೆದು ದಾವೀದನು ಆ ದೇಶಕ್ಕೆ, ಇಸ್ರಾಯೇಲರಿಗೆ, ಯಹೂದಿ ಜನಾಂಗಗಳಿಗೆ ರಾಜನಾಗಬೇಕಂತ ದೇವರು ನಿರ್ಣಯಿಸಿರ್ತಾನೆ. ಆದರೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಈ ಸತ್ಯವೇದದಲ್ಲಿ ಒಂದು ಮಾತಾಡುತ್ತೆ. ಎಫೆಸದವರು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 26-27ನೇ ವಚನ ಏನು ಹೇಳುತ್ತಂದ್ರೆ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಏನ್ ಹೇಳ್ತಾ ಇದೆ? ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಅಂತ. ಅನೇಕರು ಏನ್ ಮಾಡ್ತಂದ್ರೆ, ಎಲ್ಲರಿಗೂ ಒಂದೊಂದು ಸಂದರ್ಭ ಕೋಪ ಬರ್ತದೆ. ಆ ಕೋಪನ ಏನ್ ಮಾಡ್ಬೇಕಂದ್ರೆ ಆವತ್ತಿಗೆ ಸೀಮಿತ ಮಾಡ್ಕೋಬೇಕು. ಆವತ್ತಿಗೆ ಸೂರ್ಯನ ಮುಳುಗೋದಕ್ಕೆ ಮೊದಲೇ ಆ ಕೋಪವನ್ನು ಬಿಟ್ಟು ಬಿಡಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಸೂರ್ಯನು ಮುಳುಗುವುದಕ್ಕೆ ಮೊದಲೇ ಆ ಕೋಪವನ್ನೆಲ್ಲ ಬಿಟ್ಟು ಬಿಡಬೇಕು. ಆದರೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಕೆಲವರು ಕೋಪ ಬಂದರೆ ತಿಂಗಳುಗಟ್ಟಲೆ ಕೋಪದಲ್ಲಿ ಇರ್ತಾರೆ, ವರ್ಷಗಟ್ಟಲೆ ಕೋಪ ಸಾಧಿಸ್ತಾನೆ ಇರ್ತಾರೆ. ಅವ್ರ ಮೇಲೆ ದ್ವೇಷ 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 ಸಾಧಿಸ್ತಾನೆ ಇರ್ತಾರೆ. ಅದರ ದೇವರ ವಾಕ್ಯ ಹೇಳ್ತದೆ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ್ರಿ. ಸೂರ್ಯನು ಮುಳುಗೋದ್ರೊಳಗೆ ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಅಂದ್ರೆ ಸೂರ್ಯ ಒಳಗಾಗಿ ನೀವೆಲ್ಲ ಕೋಪವನ್ನು ಬಿಟ್ಟು ಬಿಡಬೇಕಂತೆ. ಕೋಪನ ಸಿಟ್ಟನ್ನೆಲ್ಲ ಅಣಗಾಡಿಸ್ಕೊಡ್ಬೇಕಂದ್ರೆ ಅದ್ರ ಮೇಲೆ ನೀನು ದ್ವೇಷ ಇಟ್ಕೊಂಡ್ರೆ, ಆ ಕೋಪ ನೀನು ಹಂಗೆ ಇಟ್ಕೊಂಡ್ರೆ ಸೈತಾನ ನಿನ್ಗೆ ಅವಕಾಶ ಕೊಡ್ತೀಯ. ಸೈತಾನ ನಿನ್ನನ್ನ ದ್ವೇಷಿಸೋ ರೀತಿಯಲ್ಲಿ ಮಾಡ್ತಾನೆ. ಸೈತಾನ ನಿನ್ನ ಜೀವಿತನ ಹಾಳು ಮಾಡೋದಕ್ಕೆ ಎಲ್ಲ ರೀತಿಯ ಸಂಚುಗಳು ನಿನ್ನ ಮೇಲೆ ಹಾಕಿ ನೀನು ಏನು ಆ ಕೋಪ ಹಂಗೇ ಸಾಧಿಸೋ ರೀತಿಯಲ್ಲಿ, ಆ ಕೋಪ ಹಾಗೇ ಮುಂದುವರಿಸೋ ರೀತಿಯಲ್ಲಿ ಮತ್ತು ಆ ಕೋಪದಿಂದ ನಾನಾ ರೀತಿಯ ನಷ್ಟಗಳು ನೀನು ಅನುಭವಿಸೋ ಹಾಗೆ ಸೈತಾನ್ ಏನು ಮಾಡ್ತಾನೆ. ಅದಕ್ಕಾಗಿ ಕೋಪ ಇರ್ತದೆ. ಆ ಕೋಪನ ಏನು ಮಾಡ್ಬೇಕಂದ್ರೆ ಸಣ್ಣ ಮಕ್ಕಳಾಗಿ ಪರಿವರ್ತಿಸ್ಕೊಂಡು, ಸಣ್ಣ ಮಕ್ಕಳು ಆಡುವಾಗ ತಕ್ಷಣ ಕೋಪ ಮಾಡ್ಕೊಳ್ತಾರೆ, ತಕ್ಷಣ ಕೋಪ ಮಾಡ್ಕೊಳ್ತಾರೆ. ಮತ್ತೆ ಹಾಗೆ ಆ ತಕ್ಷಣಕ್ಕೆ ಹಾಗೆ ಮಾಡ್ತಾರೆ. ಮತ್ತೆ ಅರ್ಧ ಗಂಟೆ ಆದ್ರೆ ಮತ್ತೆ ಅದನ್ನು ಮರ್ತೋಗಿ ಮತ್ತೆ ಅವ್ರು ಒಂದಾಗಿ ಆಡಾಡ್ತಾ ಇರ್ತಾರೆ, ಮತ್ತೆ ಒಂದಾಗಿ ಜೀವಿಸ್ಲಿಕ್ಕೆ ಅವ್ರು ಇಷ್ಟಪಡ್ತಾ ಇರ್ತಾರೆ. ಒಂದು ಕಡೆ ಇಬ್ಬರು ಮಕ್ಕಳು, ತಾಯಿ ಮಕ್ಕಳು ಏನು ತಾಯಿ ಇಲ್ಲ, ಇಬ್ಬರು ಮಕ್ಕಳು ಒಂದು ಅನ್ನ ಹಾಕೊಡ್ತಾರೆ. ಅನ್ನ ಹಾಕಿಕೊಡುವಾಗ ಆ 2 ವರ್ಷದ ಮಗು, 4 ವರ್ಷದ ಹೆಣ್ಣು ಮಗಳಿರ್ತಾರೆ. ಈ ಸಣ್ಣ ಮಗು ಆ ದೊಡ್ಡ ಮಗುಗೆ ಆ ಅನ್ನ ಕೊಡೋಕೆ ಇಷ್ಟಪಡ್ತಾ ಇಲ್ಲ, ಕಿತ್ಕೊಳ್ತಾ ಇರ್ತಾಳೆ. ಆ ಊಟ ಮಾಡಕ್ಕೆ ಕೊಡಲ್ಲ ಸಣ್ಣ ಮಗು, ಎಡ್ಕೊಂತಾ ಇರ್ತಾರೆ ತಾಯಿ. ಅದು ಚಿಕ್ಕದಲ್ವಾ ಹೋಗ್ಲಿ ಕೊಟ್ಟು ಬಿಡಂತ ಹೇಳ್ತಾರೆ. ಸರಿ, ಆಕೆ ಕೊಟ್ಟು ಬಿಟ್ಟು ಅಳ್ತಾ ಇರ್ತಾಳೆ. ಆ ತಮ್ಮರ ಮೇಲೆ ಕೋಪ ಮಾಡ್ಕೊಂಡು ಅಳ್ತಾ ಇರ್ತಾಳೆ, ನನ್ಗೆ ಊಟ ಕೊಡ್ಲಿಲ್ವಂತೇಳಿ. ಆಮೇಲೆ ಆ ತಾಯಿ ಆ ಚಿಕ್ಕವನಿಗೆ ಹೇಳ್ತಾಳೆ, ಅಕ್ಕ ತಾನೆ, ಅಕ್ಕ ಕೊಡು, ನಿನಗೆ ಕೊಡ್ತಾಳೆ, ಅಕ್ಕನಿಗೂ ಕೊಡು ಅಂತ ಹೇಳುವಾಗ ಅದು ಅವನು ನಗುತ್ತಾ ತಕ್ಷಣ ಮರ್ತೋಗಿದ್ದಾನೆ ನೋಡು. ತಕ್ಷಣ ಮರ್ತೋಗಿ ಅಕ್ಕನ ಕೈ ಕೊಡುವಾಗ ಅಕ್ಕ ಕೂಡ ತಮ್ಮನ ಮೇಲೆ ಇರುವಂತ ಕೋಪನ ಮರ್ತೋಗಿ ಏನ್ ಮಾಡ್ತಾ, ಅಕ್ಕ ತಗೊಂಡು ಆ ತುತ್ತು ತಗೊಂಡು ತಮ್ಮನಿಗೆ ತಿನ್ನಿಸ್ತಾ ಇರ್ತಾರೆ. ಆ ತಿನ್ನಿಸುವಂತ ಸಂದರ್ಭದಲ್ಲಿ ಅವರ ಕೋಪ, ಸಿಟ್ಟು ಎಲ್ಲವೂ ಪಕ್ಕಕ್ಕೆ ಹೋಗ್ಬಿಡ್ತದೆ. ಅಲ್ಲಿ ಪ್ರೀತಿ ಹುಡ್ತದೆ.
ಅಲ್ಲಿ ಪ್ರೀತಿ ಹುಟ್ಟುತ್ತೆ. ಅದಕ್ಕಾಗಿ ದೇವರೇನು ಹೇಳಿದ್ರೆ, ಕೋಪ ಮನುಷ್ಯರಲ್ಲಿ ಶಾಶ್ವತವಾಗಿರಬಾರ್ದು. ಅದು ತತ್ಕಾಲ ಕೋಪ ಬಂದರೂ ಅದನ್ನು ಬಿಡೋದಕ್ಕೆ ಪ್ರಯತ್ನ ಮಾಡಬೇಕು. ದ್ವೇಷ ಮಾಡೋದನ್ನು ಬಿಡೋದಕ್ಕೆ ಪ್ರಯತ್ನ ಮಾಡಬೇಕು. ಯಾರು ದ್ವೇಷ ಮಾಡ್ತಾರೋ ಅವರು ನಾಶನ ತಗೊಳ್ತಾರೆ. ಯಾರು ಪ್ರೀತಿ ಮಾಡ್ತಾರೋ ಅವ್ರೇನು ಮಾಡ್ತಾರೆ, ಆ ಪ್ರಿಯ ನನ್ನ ಸಹೋದರರೇ, ಆ ಪ್ರೀತಿ ಅವ್ರನ್ನ ಗೆಲ್ಲಿಸುತ್ತೆ. ಆ ಪ್ರೀತಿ ಅವ್ರನ್ನ ಕಾಪಾಡ್ತದೆ. ಇಲ್ಲಿ ಅದೇ ನೋಡುದು. ಇಲ್ಲಿ ನಾವು ನೋಡ್ತೀವಿ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಪ್ರಿಯ ನನ್ನ ಸಹೋದರರೇ, ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಒಂದು ಮಾತು ನೋಡುವಾಗ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 20ನೇ ವಚನದಲ್ಲಿ, ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 20ನೇ ವಚನದಲ್ಲಿ ಒಂದು ಮಾತಿದೆ. ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಏನ್ ಹೇಳ್ತಾ ಇದ್ದೇನೆ ಇಲ್ಲಿ? ಯಾರಿಗಾಗುವುದು ಎಂದು ಹೇಳಿದನು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ, ಒಬ್ಬ ಒಂದು ಕಥೆ ಸಾಮ್ಯ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಸಾಮ್ಯ ಹೇಳ್ತಾನೆ. ಸಾಮ್ಯ ಹೇಳುವಾಗ ಒಬ್ಬ ಯಜಮಾನನು ಏನ್ ಮಾಡ್ತಾನಂದ್ರೆ, ಒಂದು ಬೆಳೆ ಇಡ್ತಾನೆ. ಆ ಬೆಳೆ ಇಟ್ಟ ಮೇಲೆ ಒಳ್ಳೆ ಬೆಳೆ ಬರುತ್ತೆ. 100ಕ್ಕೆ 100ರಷ್ಟು ಬೆಳೆ ಬರ್ತದೆ. 100ಕ್ಕೆ 100ರಷ್ಟು ಬೆಳೆ ಬಂದಾಗ ಪ್ರಿಯ ನನ್ನ ಸಹೋದರರೇ, ಅವನ ಮನೆಯಲ್ಲಿ ಕಣಜಗಳೆಲ್ಲ ಸಾಕಾಗಲ್ಲ. ಆ ಬೆಳೆ ತುಂಬಿಸ್ಕೊಳ್ಳಕ್ಕೆ ಇಟ್ಕೊಳ್ಳಕ್ಕೆ ಕಣಜಗಳು ಸಾಕಾಗಲ್ಲ. ಆಮೇಲೆ ಏನ್ ಮಾಡ್ತಾನಂದ್ರೆ, ಆ ಕಣಜಗಳನ್ನೆಲ್ಲ ಕೀಡ್ಸ್ಬಿಟ್ಟು ಇನ್ನು ದೊಡ್ಡ ಕಣಜಗಳು ಕಟ್ಸ್ಕೊಳ್ತಾನೆ. ದೊಡ್ಡ ಗೋಡನ್ಗಳು ಮಾಡ್ಕೊಳ್ತಾನೆ. ದೊಡ್ಡ ಗೋಡನ್ಗಳು ಮಾಡಿಕೊಂಡು ಅದರಲ್ಲೆಲ್ಲ ತುಂಬಿ ದವಸ ಧಾನ್ಯ ಎಲ್ಲ ಮೂಟೆಗಳು ಲೋಡ್ ಮಾಡಿ ಅದರಲ್ಲಿ ತುಂಬಾ ಇಟ್ಕೊಂಡು ಬಿಡ್ತಾನೆ. ಇಟ್ಕೊಂಡು ದೊಡ್ಡ ಕಣಜ ಕಣಿಸು ಅಂತ ಅಂದ್ಕೊಂಡು ಏನ್ ಮಾಡ್ತಾನೆ, ಎಲ್ಲ ಸರಕನ್ನ, ಬೆಳೆದಿರೋ ಎಲ್ಲ ಸರಕನ್ನ ತುಂಬಿಟ್ಟು ಏನ್ ಮಾಡ್ತಾನೆ, ನನ್ನ ಜೀವಾತ್ಮಕ್ಕೆ, ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವೇನೋ ಅಂದುಕೊಂಡನು. ಅಂದ್ರೆ ತನ್ನ ಆತ್ಮಕ್ಕೆ ತಾನು ಹೇಳ್ಕೊಳ್ತಾ ಇದ್ದಾನೆ, ನನ್ನ ಆತ್ಮವೇ, ನನ್ನ ಮನವೇ, ನೋಡು ಎಷ್ಟು ದವಸ ಧಾನ್ಯ ಇದೆ, ಎಷ್ಟು ಸರಕಿದೆ, ಎಲ್ಲ ರೀತಿಯಲ್ಲಿ ದೊಡ್ಡ ಗೋಡನ್ನು ಮಾಡಿ ಕಟ್ಟಿ ತುಂಬಿಸಿ ಇಟ್ಕೊಂಡಿದ್ದೀನಿ. ಅನೇಕ ವರ್ಷಗಳಿಗೆ ಆಗೋದಷ್ಟು ಇದೆ. ಚೆನ್ನಾಗಿ ತಿನ್ನು, ಕುಡಿ, ವಿಶ್ರಮಿಸ್ಕೋ, ಸಂತೋಷ ಪಡು ಅಂತ ತಾನೇ ತನ್ನ ಆತ್ಮ ಕೇಳ್ಕೊಳ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ಅಲ್ಲಿ ದೇವರೇನು ಹೇಳೋ ಒಂದು ಮಾತು, ಆದರೆ ದೇವರವನಿಗೆ ಬುದ್ಧಿಹೀನನು ನೀನು. ಏನು, ನೀನು ಬುದ್ಧಿಹೀನನಪ್ಪ. ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳ್ತಾರೆ. ಆಗ ನೀನು ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರಿಗಾಗುವುದು ಅಂದ್ರೆ, ಕೆಲವರು ದಾನ ಧರ್ಮ ಮಾಡಕ್ಕೆ ಕೈಗಳೇ ಬರಲ್ಲ. ಕೆಲವರು ಹೇಳ್ತಾರೆ, ಅಯ್ಯೋ ಅವರು ಆ ಅನ್ನ ತಿನ್ನದ ಕೈಯಲ್ಲಿ ಕಾಗೆ ಕೂಡ ಛೂ ಅಂತ ಓಡಿಸೋದಿಲ್ಲ. ಎಲ್ಲಿ ಕೈಯಲ್ಲಿರೋ ಹಗಳು ಕೆಳಗೆ ಬಿದ್ದೋಗುತ್ತೋ ಅಂತೇಳಿ ಆ ಅನ್ನ ತಿನ್ನೋ ಕೈಯಲ್ಲಿ ಕಾಗೆಯನ್ನು ಕೂಡ ಹಂಗೆ ಓಡಿಸಲ್ಲ. ಕಾರಣ ಅನ್ನ ಹಗಳು ಬಿದ್ದೋಗುತ್ತಂತೇಳಿ. ಅಷ್ಟು ಜನ, ಅಷ್ಟು ಜಿಪಣತನ ಇರುವಂತವ್ರು ಇದ್ದಾರೆ. ಅಷ್ಟು ಚುಪುಣತರ ಇರೋಂತೂ ಇದ್ದಾರೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ಬುದ್ಧಿಯನ್ನ ದೇವರು ಚಿತ್ತಾನುಸಾರವಾಗಿ ಉಪಯೋಗಿಸುವಾಗ ಆ ದೇವರು ಅವನಿಗೆ ಬೇಕಾದಂತ ಜ್ಞಾನ, ಬುದ್ಧಿ, ವಿವೇಕಗಳನ್ನು ಕೊಟ್ಟು ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ಆದರೆ ಈ ದಾವೀದನು ಏನಾಗಿದ್ದಾನೆ, ಬುದ್ಧಿವಂತನಾಗಿದ್ದಾನೆ. ಈ ಸೌಲನು ಬುದ್ಧಿಹೀನನಾಗಿದ್ದಾನೆ. ಸೌಲನು ಏನಾಗಿದ್ದಾನೆ, ಬುದ್ಧಿ, ಅವನು ಖುಷಿ ಪಡ್ಬೇಕಾಗಿತ್ತು. ನನಗೆ ಶ್ರಮೆ ಕಮ್ಮಿ ಆಗ್ತಾ ಇದೆ, ನನ್ನ ಸೈನಿಕನು ನನಗಿಂತ ಹೆಚ್ಚಾಗಿ ಹೋರಾಡಿ ಇನ್ನು ಹೆಚ್ಚಾಗಿ ಅನೇಕರನ್ನ ಹತ ಮಾಡಿ ನನಗೆ ಸುಲಭ ಮಾಡಿಕೊಡ್ತಾ ಇದ್ದಾನೆ, ನನ್ಗೆ ಈಸಿ ಆಗ್ತಾ ಇದೆ, ನನ್ನ ರಾಜ್ಯಕ್ಕೆ ಸಮಾಧಾನ ಸಿಗ್ತಾ ಇದೆ,
ಇವನು ಒಳ್ಳೆ ನಂಬಿಗಸ್ತನ ಕೆಲಸಗಾರನ ಕೆಲಸ ಮಾಡ್ತಾ ಇದ್ದಾನೆ ಅಂತ ಖುಷಿ ಪಡ್ಬೇಕಾಗಿತ್ತು. ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ, ಅವನು ದ್ವೇಷಿಸ್ತಾ ಇದ್ದಾನೆ. ಅಲ್ಲಿ ನಾನು ನೋಡುವಾಗ ಏನ್ ಹೇಳ್ತಾ ಇದ್ದಾನೆ, ಅವನು ಬುದ್ಧಿಗೆಟ್ಟು ಮರಳಿಗೆ ಕೂಗುತ್ತಿದ್ದನು. ಯಾರು? ಸೌಲನು. ಅವನಿಗೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ಕಾರಣ ಏನಂದ್ರೆ ಅವನಲ್ಲಿ ದ್ವೇಷ ಸಾಧಿಸುವುದನ್ನ ಅವನು ಅಳವಡಿಸ್ಕೊಂಡಿದ್ದಾನೆ. ಅಲ್ಲಿ 18ನೇ ಅಧ್ಯಾಯ 1 ಸಮುವೇಲ 18:10 ಮರುದಿನ ದೇವರಿಂದ ಕಳಿಸಲ್ಪಟ್ಟ ದುರಾತ್ಮವು ಅವನ ಮೇಲೆ ಬಂದದ್ರಿಂದ ಅವನು ಬುದ್ಧಿಗೆಟ್ಟು ಮರಳಿ ಕೂಗುತ್ತಿದ್ದನು. ಅವನ ಕೈಯಲ್ಲಿ ಒಂದು ಈಟಿ ಇತ್ತು. ಏನಂತೆ? ಅವನ ಕೈಯಲ್ಲಿ ಈಟಿ ಇತ್ತು. ದಾವೀದನ ಕ್ರಮದ ಪ್ರಕಾರ ಕಿನ್ನರಿಯನ್ನು ಬಾರಿಸುತ್ತಾ ಇದ್ದನು. ಪ್ರಿಯನ ಸಹೋದರರೇ, ಇಲ್ಲಿ ದಾವೀದನ ಕೈಯಲ್ಲಿ ಏನಿದೆ, ಸೌಲನ ಕೈಯಲ್ಲಿ ಏನಿದೆ ಅಂತ ನೋಡುವಾಗ, ಸೌಲನ ಕೈಯಲ್ಲಿ ಈಟಿ ಇದೆ, ದಾವೀದನ ಕೈಯಲ್ಲಿ ಕಿನ್ನರಿ ಇದೆ, ಅಂದ್ರೆ ಗಿಟಾರ್ ಇದೆ. ಪ್ರಿಯನ ಸಹೋದರೇ, ಈಟಿ ದೇಶವನ್ನು ಸಾಧಿಸ್ತದೆ. ಅಂದ್ರೆ ಈಟಿ ಅಂದ್ರೆ ಬರ್ಜಿ ಏನ್ ಮಾಡ್ತಾರೆ, ದೇಶ ಅದನ್ನ ಏನ್ ಉಪಯೋಗಿಸ್ತಾರೆ, ಕೊಲೆ ಮಾಡೋದಕ್ಕೆ, ಸಾಯಿಸೋದಕ್ಕೆ ಅದನ್ನು ಉಪಯೋಗಿಸ್ತಾರೆ. ಆದ್ರೆ ಕಿನ್ನರಿ ದೇವರನ್ನು ಆರಾಧಿಸ್ತದೆ. ಕಿನ್ನರಿ ಬಾರಿಸುವಾಗ ದೇವರು ಆಲಿಸ್ತಾನೆ, ಸಂತೋಷ ಪಡಿಸ್ತಾನೆ. ಅಂದ್ರೆ ಈ ಈಟಿ ದ್ವೇಷವನ್ನು ಹುಟ್ಟಿಸ್ತದೆ, ಕಿನ್ನರಿ ಆರಾಧನೆ ಮಾಡುವಂಥದ್ದನ್ನು, ರಾಗ ಆಲಾಪನೆ ಮಾಡುವಂಥದ್ದನ್ನ ಹುಟ್ಟಿಸ್ತದೆ. ಹಾಗಾಗಿ ದೇವರನ್ನ ಆರಾಧನೆ ಮಾಡುವಂಥವನಾಗಿದ್ದಾನೆ. ಸೌಲನು ಈಟಿಯಿಂದ ದಾವೀದನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಪ್ರಿಯನ ಸಹೋದರೇ, ದಾವೀದನ ಏನ್ ಹೇಳ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಯೆಹೋವನನ್ನೇ ನೋಡ್ತೇನೆ, ಪರ್ವತಗಳ ಕಡೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಯೆಹೋವನಿಂದ ಬರ್ತದಂತೆ. ಪ್ರಿಯ ನನ್ನ ಸಹೋದರರೇ, ನಾವು ಯಾವಾಗಲೂ ದೇವರು ನೋಡುವವರಾಗಿರ್ಬೇಕು. ದೇವರು ನೋಡುವವರಾಗಿರುವಾಗ ದೇವರಿಂದ ಸಹಾಯ ಬರ್ತದೆ. ದೇವರನ್ನ ನಮ್ಮನ್ನು ಘನಪಡಿಸ್ಬೇಕು, ಆರಾಧಿಸ್ಬೇಕು, ಹಾಡಬೇಕು, ಅರಸ್ಬೇಕು. ಪ್ರಿಯ ನನ್ನ ಸಹೋದರೇ, ಈ ಬೇವು ಮರ ನೋಡ್ರಿ, ಬೇವು ಮರನ ಎಷ್ಟು ಕಡಿದ್ರೆ ಅಷ್ಟು ಹೆಚ್ಚಾಗಿ ಕಹಿ ಬರ್ತಾ ಇರ್ತದೆ. ಬೇವಿನ ಮರ ನಾವು ಎಷ್ಟು ಕಡಿದ್ರೆ ಅಷ್ಟು ಹೆಚ್ಚಾಗಿ ಕಹಿ ಉತ್ಪತ್ತಿ ಆಗ್ತಾ ಇರ್ತದೆ. ಅದೇ ಶ್ರೀಗಂಧದ ಮರ, ಗಂಧದ ಮರ ನಾವು ಎಷ್ಟು ಕಡಿದ್ರೆ ಅಷ್ಟು ಸುವಾಸನೆ ಬರ್ತದೆ, ಅಷ್ಟು ಸುವಾಸನೆ ಬರ್ತದೆ. ಈಟಿ ಯಾವಾಗಲೂ ದ್ವೇಷಕ್ಕೆ ಕಾರಣ ಆಗಿರ್ತದೆ, ಸಾಯಿಸೋದಕ್ಕೆ, ಕೊಲೆ ಮಾಡೋದಕ್ಕೆ ಅದು ಕಾರಣವಾಗಿರ್ತದೆ. ಅದೇ ಪಿಟೀಲು ಅಥವಾ ಗಿಟಾರು, ಕಿನ್ನರಿ ಏನ್ ಮಾಡ್ತಾರೆ, ದೇವರನ್ನ ಆರಾಧಿಸುವಂಥದ್ದಾಗಿದೆ. ಹಾಗಾಗಿ ಕಿನ್ನರಿ ದೇವರನ್ನ ಆರಾಧಿಸುವಂಥದ್ದು ಅಷ್ಟೇ ಅಲ್ಲದೆ ಗಂಧದ ಮರಕ್ಕೆ ಸುವಾಸನೆ ಕೊಡುವಂಥದ್ದು, ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಸೂಚನೆ ಆಗಿದೆ. ಈ ಒಂದು ಈಟಿ ಬೇವಿನ ಮರಕ್ಕೆ ಸಮಾನವಾಗಿದೆ. ಯಾರ ಕೈಯಲ್ಲಿ ಹೆಚ್ಚಾಗಿ ಈಟಿ ಇರ್ತದೋ ಅವ್ರು ಕೊಲೆ ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಆತರಿತಾ ಇರ್ತಾರೆ. ಯಾರ ಕೈಯಲ್ಲಿ ಬೈಬಲ್ ಸತ್ಯವೇದ ಇರ್ತದೋ ಅವರು ದೇವರ ಪ್ರೀತಿಯನ್ನು ಕಂಡುಕೊಳ್ತಾರೆ, ದೇವರ ವಾಕ್ಯವನ್ನು ಕಂಡುಕೊಳ್ತಾರೆ, ದೇವರಿಂದ ಬರುವಂತ ಆಶೀರ್ವಾದವನ್ನು ಕಂಡುಕೊಳ್ತಾರೆ. ತನ್ನ ಜೀವಿತವನ್ನು ಬದಲು ಮಾಡ್ಕೊಳ್ಳೋಕೆ ಈ ಒಂದು ಸತ್ಯವೇದ ಅವಕಾಶ ಮಾಡಿಕೊಡ್ತದೆ. ಆತನ ಪ್ರಿಯ ನನ್ನ ಸಹೋದರರೇ, ಮನುಷ್ಯನು ದ್ವೇಷ ಮಾಡೋದನ್ನು ಬಿಟ್ಟು ಬಿಡಬೇಕು. ದ್ವೇಷ ಮಾಡೋದನ್ನು ಬಿಟ್ಟು ಬಿಡಬೇಕು. ದ್ವೇಷ ಕ್ಷಮಿಸುವುದನ್ನ ಕಲಿಬೇಕು, ಕ್ಷಮಿಸುವುದನ್ನ ಕಲಿಬೇಕು. ದ್ವೇಷ ಮಾಡಿದ್ರೆ ಏನಾಗುತ್ತೆ, ನಾಶನ. ಒಬ್ಬನ ಬೀಳಿಸ್ಬೇಕು ಅಂತೇಳಿ ಮನಸ್ಸಲ್ಲಿ ಏನಿಟ್ಕೊಂಡು ಗುಂಡಿ ಹಗ್ಗಿಯುವಾಗ ಆ ಗುಂಡಿಯಲ್ಲಿಗೆ ಅವನೇ ಹೋಗಿ ಬೀಳ್ತಾನೆ. ಆ ಗುಂಡಿಯಲ್ಲಿ ಅವನೇ ಬೀಳಿ ಅವನೇ ಸಾಯಿಸೋದಕ್ಕೆ ಅವಕಾಶ ಇದೆ. ನಾವು ನೋಡ್ತೀವಿ ಎಲ್ಲಿ ಕೀರ್ತನೆ ಭಾಗದಲ್ಲಿ 9ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ನಾವು ನೋಡುವಾಗ, ಕೀರ್ತನೆ ಭಾಗ 9ನೇ ಅಧ್ಯಾಯ 15ನೇ ವಚನ ನೋಡುವಾಗ, ಜನಾಂಗಗಳವರು ತಾವು ಮಾಡಿದ ಕುಣಿಯಲ್ಲಿ ತಾವೇ ಬಿದ್ದು ಹೋದರು, ಅವರು ಆಸಿದ ಬಲೆಯಲ್ಲಿ ಅವರ ಕಾಲೇ ಸಿಕ್ಕಿಕೊಂಡಿತು. ಅಂದ್ರೆ ಯಾರನ್ನೋ ಗುಣಿಯಲ್ಲಿ ಬೀಳಿಸ್ಬೇಕು ಅಂತ ಅಗಿತಾ ಇರ್ತಾರೆ, ಆ ಗುಡಿಯಲ್ಲಿ ಕೊನೆಗೆ ಅವರೇ ಬಿದ್ದು ಹೋಗ್ತಾರಂತೆ.
ಇನ್ನೊಬ್ಬರನ್ನ ಬಲೆಗಾಕಿ ಅವ್ರ ನಾಶ ಮಾಡಬೇಕು ಅಂತೇಳಿ ಬಲೆ ಹಾಕಿದ್ರೆ ಅವ್ರಿಗೆ ಗೊತ್ತಿಲ್ಲದ ಆ ರೀತಿಯಲ್ಲಿ ಆ ಬಲೆಯಲ್ಲಿ ಅವ್ರ ಕಾಲೇ ಸಿಕ್ಕಾಕೊಳ್ತಂತೆ. ಆದರೆ ಪ್ರಿಯ ನನ್ನ ಸಹೋದರರೇ, ನಾವು ಈ ರೀತಿ 7ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ಇದೇ ಮಾತಿದೆ. 7ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ನೋಡ್ರಿ, ಕೀರ್ತನೆ 7ನೇ ಅಧ್ಯಾಯ 15ನೇ ವಚನ, ಅವನು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ಏನಂತೆ? ಆ ಗುಂಡಿಯನ್ನು ಅಗದು ಆ ಗುಂಡಿಯಲ್ಲಿ ತಾನೇ ಬಿದ್ದು ಹೋದನಂತೆ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ಯೋಬನ ಗ್ರಂಥದಲ್ಲಿ ಕೂಡ 18ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ, ಯೋಬನ ಗ್ರಂಥದಲ್ಲಿ 18ನೇ ಅಧ್ಯಾಯ 8ನೇ ವಚನ ನೋಡುವಾಗ ಇಲ್ಲಿ ಹೇಳ್ತದೆ, ತನ್ನ ಹೆಜ್ಜೆಗಳಿಂದಲೇ ಬಲೆಗೆ ಬೀಳುವನು, ಗುಂಡಿಯನ್ನು ಮುಚ್ಚಿದ ತಟ್ಟಿಯ ಮೇಲೆ ನಡೆಯುವನು. ಅಂದ್ರೆ ತನ್ನ ಹೆಜ್ಜೆಗಳಿಂದಲೇ ಬಲೆಗೆ ಬೀಳುವನು ಅಂದ್ರೆ ಇನ್ನೊಬ್ಬರ ಮೇಲೆ ಬಲೆ ಹಾಕಿದ್ರೆ ಆ ಹೆಜ್ಜೆಗಳು ಆ ಬಲೆಯಲ್ಲೇ ಸಿಕ್ಕೊಳ್ಳುವ ರೀತಿಯಲ್ಲಿ ಅವನನ್ನು ಮಾಡ್ತದೆ. ಅದಕ್ಕಾಗಿ ದ್ವೇಷದಿಂದ ನಾಶನ, ದ್ವೇಷ ಮಾಡುವುದನ್ನು ಕ್ರೈಸ್ತರಾದಂಥವರು, ದೇವರು ನಂಬಿರುವಂತ ಮಕ್ಕಳು ದ್ವೇಷ ಸಾಧಿಸೋದನ್ನು ಬಿಟ್ಟು ಬಿಡಬೇಕು ಮತ್ತು ಪ್ರೀತಿ ಮಾಡೋದನ್ನು ಕಲಿಯಬೇಕು. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದು ಪ್ರೀತಿ ಮಾಡೋದಕ್ಕಾಗಿ. ತಂದೆಯಾದ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದಲೇ ತನ್ನ ಏಕೈಕ ಕುಮಾರನನ್ನು ಈ ಲೋಕಕ್ಕೆ ನಿನಗೋಸ್ಕರ ನನಗೋಸ್ಕರ ಕಳಿಸ್ಕೊಟ್ಟಿರೋದು. ಪ್ರಿಯ ನನ್ನ ಸಹೋದರೇ, 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನದಲ್ಲಿ ಏನು ಹೇಳುತ್ತಂದ್ರೆ, 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನದಲ್ಲಿ ಇಲ್ಲಿ ನಾವು ನೋಡ್ತೇವೆ. 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ನೋಡ್ರಿ, ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಒಬ್ಬ ಮನುಷ್ಯನಿಗೆ ನಂಬಿಕೆ ತುಂಬಾ ಮುಖ್ಯ, ನಿರೀಕ್ಷೆ ಮುಖ್ಯ ಮತ್ತು ಪ್ರೀತಿ ಮುಖ್ಯ. ನಂಬಿಕೆ ನಿರೀಕ್ಷೆ ಹುಟ್ಟುತ್ತೆ, ಆ ನಿರೀಕ್ಷಿಸುವಾಗ ಪ್ರೀತಿ ಹುಟ್ಟುತ್ತೆ. ಆ ಪ್ರೀತಿ ಏನ್ ಮಾಡ್ತದೆ? ಮನುಷ್ಯರನ್ನ ಬದುಕಿಸುತ್ತೆ. ಆ ಪ್ರೀತಿ ಮನುಷ್ಯರನ್ನ ಸಾಯುವುದನ್ನ ತಪ್ಪಿಸುತ್ತೆ, ದ್ವೇಷಿಸುವುದನ್ನ ತಪ್ಪಿಸುತ್ತೆ. ಆ ಪ್ರೀತಿ ಮನುಷ್ಯನ ದೇವರ ಕಡೆಗೆ ಸೇರಿಸುತ್ತೆ, ದೇವರೊಟ್ಟಿಗೆ ಸೇರಿಸ್ತದೆ. ನಾವು ನೋಡುವಾಗ ಪ್ರಿಯ ನನ್ನ ಸಹೋದರರೇ, ಇಲ್ಲೇ 1ರಿಂದ 3 ವಚನಗಳು ನೋಡುವಾಗ, 1 ಕೊರಿಂಥ 13ನೇ ಅಧ್ಯಾಯ 1ರಿಂದ 3 ವಚನಗಳಲ್ಲಿ ನೋಡ್ರಿ, ಪೌಲನು ಏನ್ ಹೇಳ್ತಾನಂದ್ರೆ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವುದನ್ನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸು ತಾಳುವ ಆಗಿದ್ದೇನೆ. ಅಂದ್ರೆ ಅವನು ನಾನಾ ಭಾಷೆಗಳು ಹಾಡುವಂತ ವರ ಕೊಟ್ಟಿದ್ರು, ದೇವದೂತರ ಭಾಷೆಗಳು ಕೊಟ್ಟಿದ್ರು, ಪ್ರೀತಿ ಇಲ್ಲದವನಾಗಿದ್ರೆ ನಾದ ಕೊಡುವ ಕಂಚು ಗಣಗಣಿಸು ತಾಳುವಾಗಿದ್ದೇನೆ. ಅಂದ್ರೆ ತಾಳುಗಳು ಅದು ಬಾರಿಸುವಾಗ ಒಂದು ಸೌಂಡ್ ಬರ್ತದೆ, ಕಂಚು ಬಾರಿಸುವಾಗ ಇನ್ನೊಂದು ರೀತಿ ಸೌಂಡ್ ಬರ್ತದೆ. ಆ ರೀತಿ ಆಗಿರ್ತೀನಿ. ಮತ್ತು ನನಗೆ ಪ್ರವಾದನ ವರವಿದ್ದರು, ಎಲ್ಲಾ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೂ ಮತ್ತು ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನು ಅಲ್ಲದವನಾಗಿದ್ದೇನೆ. ಪ್ರೀತಿ ಇಲ್ಲದಿದ್ರೆ ಏನು ದೇವರ ಪ್ರವಾದನ ವರಗಳು, ಇನ್ನು ಅದ್ಭುತ ಕಾಳ್ ಮಾಡುವಂತ ಶಕ್ತಿ ಯಾವುದಿದ್ರು ಪ್ರೀತಿಯಲ್ಲಿದ್ದಿದ್ರೆ ಏನಾಗಿದೆ ಅಂತೆ? ಅಲ್ಪನಾಗಿದ್ದೇನೆ ಅಂತ ಹೇಳ್ತಾರೆ. ಏನು ಇಲ್ಲದ ಅಲ್ಪನಾಗಿದ್ದೇನೆ. ನನಗಿರುವುದೆಲ್ಲವನ್ನೂ ಅನ್ನದಾನ ಮಾಡಿದರೂ, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದ್ರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಅಂತಾನೆ ಪೌಲನು. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ನಾವೆಷ್ಟು ಏನೇ ಮಾಡಿದ್ರು ಪ್ರೀತಿ ಇಲ್ಲ ಅಂದ್ರೆ ಅದೆಲ್ಲ ಶೂನ್ಯ. ಹಾಗಾಗಿ ದಾವೀದನಿಗೆ 2-3 ಸಾರಿ ಪೌಲನು ಒಂಟಿಗನಾಗಿ ಸಿಗ್ತಾನೆ. ಆದರೆ ದಾವೀದನು ಅವನ ಮೇಲೆ ಕೈ ಹಾಕೋದಿಲ್ಲ. ಕಾರಣ ದಾವೀದನಲ್ಲಿ ಪ್ರೀತಿ ಇದೆ. ದಾವೀದು ಪ್ರೀತಿಸುವನಾಗಿದ್ದನು. ದೇವರ ಒಂದು ಪ್ರೀತಿ ಅವನಲ್ಲಿತ್ತು.
ದೇವರ ಒಂದು ಭಯಭಕ್ತಿಯಲ್ಲಿ ಅವನು ಜೀವಿಸ್ತಾ ಇದ್ದ. ಆದ್ದರಿಂದ ಪ್ರಿಯ ನನ್ನ ಸಹೋದರರೇ, ದ್ವೇಷಿಸುವುದರಿಂದ ಯಾವ ಲಾಭನೂ ಇಲ್ಲ, ಯಾವ ಆಶೀರ್ವಾದ ಸಿಗೋದಿಲ್ಲ. ಕೊನೆಗೆ ಅವನು ಮರಣಕ್ಕೆ ಪಾತ್ರನಾಗ್ತಾನೆ ಹೊರತು ಯಾವ ಲಾಭವೂ ದ್ವೇಷಿಸುವುದರ ಮುಖಾಂತರ ಇರೋದಿಲ್ಲ. ದ್ವೇಷ ಮಾಡಿದಷ್ಟು ಅವನು ಯಾರ ಜೀವಿತದಲ್ಲಾಗಲಿ ನಾಶನ ಹೆಚ್ಚಾಗ್ತಾ ಇರ್ತದೆ. ಯಾರು ಪ್ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ದೇವರು ಅವ್ರನ್ನ ಎಲ್ಲಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೋಡ್ರಿ, ಅದಕ್ಕೆ ಯೇಸು ಸ್ವಾಮಿ ಸ್ವತಃ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ. 11-12 ವಚನಗಳಲ್ಲಿ ನಾವು ಓದುವಾಗ ಅಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಏನ್ ಹೇಳ್ತಾನೆ ಯೇಸು ಸ್ವಾಮಿ? ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ. ಅಂದ್ರೆ ಯೇಸು ಸ್ವಾಮಿ ನಂಬಿದಂತ ಮಕ್ಕಳಿಗೆ ಅನೇಕ ಶೋಧನೆಗಳು, ಅನೇಕ ಹಿಂಸೆಗಳು, ಆಮೇಲೆ ಅನೇಕವಾದ ದುಃಖಗಳು. ಅಯ್ಯೋ, ಇವರು ಬೊಟ್ಟಿಕ್ಕಲ್ಲ, ಸರಿಯಾದ ಉಡುಗೆ ತೊಡುಗಳು ಹಾಕಲ್ಲ, ಇನ್ನು ನಾನಾ ರೀತಿ ಹಳೆ ಆಚಾರ ಪದ್ಧತಿಗಳೆಲ್ಲ ಬಿಟ್ಟಿದ್ದಾರೆ. ಇವರು ಸ್ಪೆಷಲ್ ಹಾಗೆ ಸಣ್ಣ ಸಣ್ಣ ಚುಚ್ಚು ಮಾತುಗಳು ಮಾತಾಡುವುದುಂಟು. ಆದರೆ ಆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳು ಅನೇಕ ವಿಧಗಳಲ್ಲಿ ಕೆಟ್ಟ ಕೆಟ್ಟ ಮಾತುಗಳು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಕಾರಣ ಏನಂದ್ರೆ, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗಿಂತ ಮುಂಚೆ ಇದ್ದ ಎಲ್ಲ ಪ್ರವಾದಿಗಳು ಇದೇ ಹಿಂಸೆಗೆ ಒಳಗಾಗಿದ್ದಾರೆ, ಇದೇ ಶಿಕ್ಷೆಗೆ ಒಳಗಾಗಿದ್ದಾರೆ. ಅವರೆಲ್ಲ ಪರಲೋಕದಲ್ಲಿ ದೇವರ ಸಾನ್ನಿಧ್ಯ ನೋಡ್ತಾರೆ. ಹಾಗಾಗಿ ನನ್ನ ನಿಮಿತ್ತ ನಿಮ್ಮನ್ನ ಯಾರೇ ಹಿಂಸೆ ಪಡಿಸಿದ್ರು, ಯಾರೇ ಕೆಟ್ಟ ಮಾತುಗಳು ಆಡಿದ್ರು, ನೀವು ಕೊರಗಬೇಡ್ರಿ, ಚಿಂತೆ ಮಾಡಬೇಡ್ರಿ, ನೀವು ಧನ್ಯರು. ಆಗ ಆ ವಿಷಯಗಳು ಬಂದಾಗ ನೀವು ಸಂತೋಷ ಪಡ್ರಿ, ಖುಷಿ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮ್ಗೆ ಬಹಳ ಫಲ ಸಿಕ್ಕದು ಅಂತ ಧೈರ್ಯ ಪಡಿಸುವಾತನಾಗಿದ್ದಾನೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಹಾಗಾಗಿ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ನೆರೆಯವರಾಗ್ಲಿ, ಅಕ್ಕಪಕ್ಕದವರಾಗ್ಲಿ, ನಿನ್ನ ಬಂಧು ಮಿತ್ರಗಳಲ್ಲಾಗ್ಲಿ, ಯೇಸು ಸ್ವಾಮಿನ ನಂಬಿಕೊಂಡಿದ್ದಕ್ಕೆ, ಯೇಸು ಸ್ವಾಮಿ ಮಗನಾಗಿ ನೀನು ಜೀವಿಸ್ತಾ ಇರೋದ್ರಿಂದ ನಿನ್ನ ಮೇಲೆ ಅಪವಾದಗಳಾಗ್ತಾರ, ಸುಳ್ಳು ಪದಗಳು ಹೇಳ್ತಾರ, ಕೆಟ್ಟ ಮಾತುಗಳು ಮಾತಾಡ್ತಾರ. ನೀನ್ ಚಿಂತೆ ಮಾಡಬೇಡ. ದೇವರು ನೀನು ಪರಲೋಕದಲ್ಲಿ ಹೆಚ್ಚಿನ ಬಾಧ್ಯವನ್ನು ಕೊಡ್ತಾನೆ. ಪರಲೋಕದಲ್ಲಿ ಯುಗಾಂತರ ಜೀವಿಸುವಂತ ದೊಡ್ಡ ಸೌಭಾಗ್ಯವನ್ನು ದೇವರು ನಿನ್ ಕೊಡ್ತಾನೆ. ನಿನ್ನ ನಿಂದಿಸಿದವರು, ದೂಷಿಸಿದವರು, ಯೇಸು ಸ್ವಾಮಿ ನಿಮಿತ್ತ ನಿನ್ನನ್ನು ಹಾಗೆ ಮಾಡಿದವರು ಅವರು ನರಕದಲ್ಲಿ ಬೀಳ್ತಾರೆ. ಯುಗಾಂತರ ಬೆಂಕಿಯಲ್ಲಿ ಕಾಯುವಂತರಾಗಿರ್ತಾರೆ. ಅವರ ಜೀವಿತ ನಾಶನ ಮಾಡಕ್ಕೆ ಹೋಗ್ತದೆ. ನೀನಾದರೂ ದೇವರ ನಿಮಿತ್ತ ನಾನಾ ರೀತಿ ಹಿಂಸೆ ಪಟ್ಟರು ನೀನು ಪರಲೋಕದಲ್ಲಿ ನಿತ್ಯ ಜೀವಿತ, ಯುಗಾಂತರಗಳು ದೇವರನ್ನು ಆರಾಧಿಸುವಂತ ಒಂದು ಜೀವಿತ. ಅಲ್ಲಿ ದಾಹ ಇಲ್ಲ, ಅಲ್ಲಿ ಹಸುವೆ ಇಲ್ಲ, ಅಲ್ಲಿ ನೀರಡಿಕೆ ಆಗೋದಿಲ್ಲ, ಅಲ್ಲಿ ರೋಗ ಬರೋದಿಲ್ಲ, ಅಲ್ಲಿ ಸಾವಿಲ್ಲ, ಅಲ್ಲಿ ಕತ್ತಲು ಇಲ್ಲ. ದೇವರೇ ಬೆಳಕಾಗಿರ್ತಾನೆ, ದೇವರೇ ನಿತ್ಯ ಜೀವಿತ ಕೊಡುವ ಆತನಾಗಿದ್ದಾನೆ. ಹಾಗಾಗಿ ಅಂತ ದೇವರ ಮೇಲೆ ನಾವು ನಂಬಿಕೆ ಇಟ್ಟು ನಾವೇನ್ ಮಾಡಬೇಕು? ದೇವರೊಂದಿಗೆ ಜೀವಿಸುವರಾಗಿರ್ಬೇಕು. ದೇವರೊಂದಿಗೆ ನಾವು ಜೀವಿಸುವರಾಗಿರ್ಬೇಕು. ಪ್ರಿಯ ನನ್ನ ಸಹೋದರ ಸಹೋದರರೇ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು 16ನೇ ಅಧ್ಯಾಯ 26ನೇ ವಚನ 20ನೇ ವಚನ, ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನ ನೋಡುವಾಗ, ನಿಮ್ಗೆ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು, ನಿಮ್ಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಆಮೆನ್, ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾನೆ? ನಿಜವಾಗಿ ಹೇಳುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ನೀವು ಅಳುತ್ತಾ ಗೋಡುತ್ತಾ ಇರುವಿರಿ ಅಂದ್ರೆ ಈ ಲೋಕದಲ್ಲಿ
ಅಪವಾದಗಳಿಗೆ, ಸುಳ್ಳು ಅಪವಾದಗಳು, ಕೆಟ್ಟ ಕೆಟ್ಟ ಮಾತುಗಳು ಹೇಳುವಾಗ ನೀವೇನ್ ಮಾಡ್ತೀರಿ? ಈ ಲೋಕದಲ್ಲಿ ಅವಮಾನ ಆಗುತ್ತಾ ಅಳುತ್ತಾ ಗೋಳಾಡುತ್ತಾ ಇರುವಿರಿ. ಆದರೆ ಲೋಕವು ಸಂತೋಷಿಸುವುದು. ನೀವು ಗೋಳಾಡುವಾಗ, ನೀವು ಅಳುವಾಗ, ನೀವು ಬಾಧೆ ಪಡುವ ಲೋಕದಲ್ಲಿರುವ ಜನರು, ನಿನ್ನ ಅಕ್ಕಪಕ್ಕದವರು, ನೀನು ಹಿಂಸೆ ಪಡಿಸಿದವರು, ದೂಷಿಸಿದವರು ಸಂತೋಷ ಪಡ್ತಾರೆ. ಆದರೆ ಲೋಕವು ಸಂತೋಷಿಸುವುದು. ಈ ಲೋಕದಲ್ಲಿ ಸಂತೋಷಿಸ್ತದೆ. ನಿಮಗೆ ದುಃಖ ಆಗ್ತಾ ಇರ್ತದೆ, ನೀವು ಬಾಧೆ ಪಡ್ತಾ ಇರ್ತೀರಿ. ಅಯ್ಯೋ, ನಾನು ಯಾವುದೇ ಒಂದು ಕೆಟ್ಟದ್ದು ಮಾಡಲಿಲ್ಲ, ಯಾವುದೇ ಒಂದು ಯಾರ ಬಗ್ಗೆ ಮಾತಾಡಿಲ್ಲ, ನನ್ನ ಮೇಲೆ ಇಲ್ಲದ ಸಲ್ಲದ ಅಪವಾದಗಳು, ಇಲ್ಲದ ಸಲ್ಲದ ಸುಳ್ಳುಗಳು, ಕೆಟ್ಟ ಕೆಟ್ಟ ಮಾತುಗಳು ಹಾಡ್ತಾ ಇದ್ದಾರಂತೆ. ನಿನಗೆ ದುಃಖ ಆಗ್ಬೋದು. ಆದರೆ ಒಂದು ಮಾತು, ಆದರೆ ನಿಮ್ಮ ದುಃಖ ಹೋಗಿ ಆನಂದ ಬರ್ತದೆ. ಈ ಲೋಕದಲ್ಲಿ ನಿಮ್ಗೆ ದುಃಖ ಇರ್ಬೋದು, ಆದರೆ ನಿತ್ಯ ಜೀವಿತ ಕೊಡುವಾಗ ಆ ಒಂದು ಸೌಭಾಗ್ಯ, ಆ ಒಂದು ಆನಂದ, ಆ ಒಂದು ಆಶೀರ್ವಾದ ನಿನ್ನನ್ನು ಹಿಂಸೆ ಪಡಿಸಿದ್ರು ಸಿಗೋದಿಲ್ಲ. ನಿನ್ಗೆ ಒಂದು ಪ್ರತ್ಯೇಕವಾದ ಒಂದು ಆಶೀರ್ವಾದ, ಪ್ರತ್ಯೇಕವಾದ ಒಂದು ದೇವರು ಒಂದು ಆಶೀರ್ವಾದ ನಿನ್ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅದರ ಪ್ರಿಯ ನನ್ನ ಸಹೋದರರೇ, ದ್ವೇಷಿಸುವಾಗ ನಾಶನ, ಪ್ರೀತಿಸುವಾಗ ಆಶೀರ್ವಾದ. ಪ್ರೀತಿ ಮಾಡುವುದನ್ನು ನಾವು ಕಲಿಬೇಕು. ಸೌಲನ ಹಾಗೆ ದ್ವೇಷ ಮಾಡಿದರೆ, ಸೌಲನು ತನ್ನ ಮಕ್ಕಳು ಕುಟುಂಬವಾಗಿ ಒಂದೇ ಸಾರಿ ಎಲ್ಲರೂ ಹತರಾಗ್ತಾರೆ. ಈ ದಾವೀದನು ಯಾವಾಗ ತನ್ನ ದ್ವೇಷಿಸುವಂತವನ್ನೇ, ತನ್ನ ಸಾಯಿಸುವಂತವನ್ನೇ ಕೈಗೆ ಸಿಕ್ಕಾಗ ಆತನು ಹತ ಮಾಡದೆ ಆತನು ಬಿಟ್ಟಿದ್ದರಿಂದ, ಆತನು ಪ್ರೀತಿಸಿದ್ದರಿಂದ ದಾವೀದನು ಯುಗಾಂತರಗಳು ಕೊಂಡಾಡಲ್ಪಡುವಂತ ತಂದೆಯಾದ ದೇವರ ಸಾನ್ನಿಧ್ಯದಲ್ಲಿದ್ದು ಆತನ ಮುಖಾಂತರ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ನನ್ನ ಪಾಪಗಳು ಬಿಡಿಸುವುದಕ್ಕಾಗಿ, ಈ ನರಕದ ಒಂದು ಯಾತನೆ ತಪ್ಪಿಸುವುದಕ್ಕಾಗಿ, ನಿತ್ಯ ರಾಜ್ಯದಲ್ಲಿ ನಿತ್ಯ ಜೀವಿತದಲ್ಲಿ ಸೇರಿಸಲಿಕ್ಕಾಗಿ ಆ ಯೇಸು ಕ್ರಿಸ್ತನ ದಾವೀದನ ವಂಶದಲ್ಲಿ ದಾವೀದ ಕುಮಾರನಾಗಿ ಜನಿಸಿ ಬಂದಿದ್ದಾನೆ. ಆ ಯೇಸು ಕ್ರಿಸ್ತನ ನಂಬುವಾಗ, ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ, ಆ ಯೇಸು ಕ್ರಿಸ್ತನಲ್ಲಿ ಭರವಸೆ ಇಡುವಾಗ, ಆತನು ಪ್ರೀತಿಸುವಾಗ, ಆತನ ಮಾರ್ಗದಲ್ಲಿ ನಡೆಯುವಾಗ, ಆತನು ನಿನಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ನಿನ್ನೆಲ್ಲ ಪಾಪ ಅಪರಾಧಗಳನ್ನು ತೊಳೆದು ಶುದ್ಧೀಕರಿಸಿ ನಿತ್ಯ ರಾಜ್ಯದಲ್ಲಿ ಸೇರಿಸುವ ಆತನಾಗಿದ್ದಾನೆ. ನಿನ್ನ ಎಲ್ಲ ಕೊರತೆಗಳು ನೀಗಿಸುವ ಆತನಾಗಿದ್ದಾನೆ. ನಿನ್ನ ಎಲ್ಲ ರೋಗಗಳನ್ನು ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ನಿನಗಿರುವಂತ ಎಲ್ಲ ಶಾಪಗಳು ತನ್ನ ರಕ್ತದಿಂದ ಮುರಿಯುತ್ತಾನೆ ಅಂತ ದೇವಾದ ದೇವರು, ನಮ್ಮ ರಕ್ಷಕನು, ನಮ್ಮನ್ನು ಕಾಯುವಂತ ನಮ್ಮ ಕುರುಬನು, ನಮ್ಮ ಸಹಾಯಕನು, ನಮ್ಮ ಸಂಗಡೋಗನು, ನಮ್ಮ ತಂದೆ ತಾಯಿಯು, ಒಳ್ಳೆ ಸ್ನೇಹಿತನಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ತಂದೆಯಾದ ದೇವರ ಮುಂದೆ ನಾವು ತಗ್ಗಿ ನಡೆದುಕೊಳ್ಳುವಾಗ ಪರಿಶುದ್ಧಾತ್ಮ ಸಹಾಯದಿಂದ ನಮ್ಮನ್ನು ಈ ಲೋಕದಲ್ಲಿ ಎಲ್ಲಾ ರೀತಿಯಲ್ಲಿ ಏನ್ ಮಾಡ್ತಾರೆ, ಆತನು ಎಲ್ಲ ಸುಖ ಸಂತೋಷ ಸಮಾಧಾನ ಕೊಟ್ಟು ನಮ್ಮೆಲ್ಲ ದುಃಖವನ್ನು ತೆಗೆದು ಆನಂದವಾಗುವಂತೆ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅಂತ ದೇವನು ನಮ್ಮ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಆ ಯೇಸು ಕ್ರಿಸ್ತನ ಎಲ್ಲ ದುಃಖಗಳಿಂದ ಬಿಡುಗಡೆ ಕೊಟ್ಟು ನಿನ್ಗೆ ಪ್ರೀತಿಸುವಂಥದ್ದನ್ನು ಮಾರ್ಗವನ್ನು ತೋರಿಸಿ ಪ್ರೀತಿಯಲ್ಲಿ ಆತನ್ನು ನಡೆಸಿ ಎಲ್ಲ ರೀತಿಯ ಆಶೀರ್ವಾದ ನಿನ್ಗೆ ಕೊಡಲಿ. ನಾನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ನಿನ್ನ ಸರ್ವಶಕ್ತನು, ನೀನು ಎಲ್ ಶಡಾಯ್ ದೇವರು ಅಪ್ಪ. ನೀನು ಹಕ್ಕೆ ಅಸಾಧ್ಯವಾದ ಯಾವುದಿಲ್ಲಪ್ಪ. ಅಪ್ಪ, ದ್ವೇಷಿಸುವಾಗ ನಾಶನ, ಪ್ರೀತಿಸುವಾಗ ಆಶೀರ್ವಾದ. ಹೌದು ಸ್ವಾಮಿ, ನಿನ್ನನ್ನು ಪ್ರೀತಿಸುವಾಗ ಆಶೀರ್ವಾದ ಸ್ವಾಮಿ. ಅಪ್ಪ, ನಿನ್ನೊಂದಿಗೆ ಜೀವಿಸುವಾಗ ಆಶೀರ್ವಾದ ಸ್ವಾಮಿ. ಅಪ್ಪ, ಆ ಸೌಲನ ಹಾಗೆ ನಾವು ದ್ವೇಷಿಸುವವರಾಗಿರೋದೆ ಸ್ವಾಮಿ. ಅಪ್ಪ, ದಾವೀದನ ಹಾಗೆ ಪ್ರೀತಿಸುವವರಾಗಿ ಸ್ವಾಮಿ ಈ ಲೋಕದಲ್ಲಿ ಜೀವಿಸುವಂತೆ ದೇವರೇ ಸಹಾಯ ಮಾಡು. ಯಾರು ಅಪ್ಪ ನಿನ್ನ ಮಕ್ಕಳನ್ನು ದ್ವೇಷಿಸ್ತಾರೋ, ನಿನ್ನ ಮಕ್ಕಳನ್ನು ದೂಷಿಸ್ತಾರೋ, ನಿನ್ನ ಮಕ್ಕಳ ವಿರುದ್ಧವಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾರೋ, ಸುಳ್ಳಾದ ಅಪವಾದಗಳು ಹೊರಿಸ್ತಾರೋ, ಅವರೆಲ್ಲ ನಿನ್ನ ಕರಳು ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಅವರೆಲ್ಲ ದುಃಖ ಹೋಗಿ ಆನಂದ ಬರುವಾಗೆ ದೇವರೇ ನೀನ್ ತಾನೇ ಸಹಾಯ ಮಾಡು, ನೀನ್ ತಾನೇ ಸಹಾಯ ಮಾಡು. ಈ ವಾಕ್ಯವನ್ನು ಕೇಳುವಂತ, ಈ ಮಾತುಗಳನ್ನು ಕೇಳುವಂತ, ಆಲಿಸುವಂತ ನಿನ್ನ ಮಗಳನ್ನು, ನಿನ್ನ ಮಗನನ್ನು ನೀನು ಆಶೀರ್ವದಿಸಪ್ಪ, ನಿನ್ನ ಮಕ್ಕಳನ್ನು ಆಶೀರ್ವದಿಸಪ್ಪ. ಅಪ್ಪ, ಪ್ರತಿಯೊಬ್ಬರ ಜೀವಿತದಲ್ಲಿ ದ್ವೇಷ ಹೋಗಿ ಆ ಆಶೀರ್ವಾದ ಪ್ರೀತಿಸುವಂತ ಒಂದು ಮನಸ್ಸು ಎಲ್ಲರಿಗೂ ಕೊಟ್ಟಪ್ಪ. ನೀನ್ ತಾನೇ ಆಶೀರ್ವದಿಸು. ಈ ವಾಕ್ಯ ಭಾಗವನ್ನು ಅಪ್ಪ ಕೇಳುವಂತವ್ರು, ನೋಡುವಂತವ್ರು, ಆಲಿಸುವಂತವ್ರಪ್ಪ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ದೇವರೇ
ನೀ ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್. ಆಮೇನ್, ಆಮೆನ್. ಆಮೇನ್, ಆಮೆನ್. ಆಮೇನ್.